ಆಗಮಿಸಿರ್ತಕ್ಕಂಥ ರಾಜ್ಯದ ಆರೋಗ್ಯ ಸಚಿವರು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಅವರೇ, ಕರ್ನಾಟಕ ರಾಜ್ಯದ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಮಾಜಿ ಸಚಿವರು, ಹಿರಿಯರಾದ ಶ್ರೀ ಎಚ್ ಎಂ ರೇವಣ್ಣ ಸರ್ ಅವರೇ, ಮಾಜಿ ಶಾಸಕರಾದ ಶ್ರೀ ನೇಲ ನರೇಂದ್ರ ಬಾಬು ಅವರೇ, ನನ್ನ ಗುರುಗಳಾದ ಪ್ರೊಫೆಸರ್ ರಾಧಾಕೃಷ್ಣ ಸರ್ ಅವರೇ, ಪಾನ ಅಧ್ಯಕ್ಷರಾದ ಹಿರಿಯರಾದ ಡಾಕ್ಟರ್ ಗೋವಿಂದಯ್ಯ ಯತೀಶ್ ಅವರೇ, ಬಾಲಚಂದ್ರ ಅವರೇ, ಅನಂತ್ ಕಿಶನ್ ಅವರೇ, ಬಾಲಕೃಷ್ಣ ಅವರೇ, ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಡಾಕ್ಟರ್ ಪ್ರಸನ್ನ ಸರ್ ಅವರ ಎಲ್ಲ ಹತ್ತಿರದ ಸಂಬಂಧಿ ವರ್ಗ ಮತ್ತು ವೈದ್ಯಕೀಯ ರಂಗದಿಂದ ಬಂದಿರತಕ್ಕಂಥ ಎಲ್ಲ ಆತ್ಮೀಯರೇ, ಅನೇಕ ವಿಚಾರಗಳನ್ನು ಆಸ್ಪತ್ರೆ ಬಗ್ಗೆ ನಮ್ಮ ರೇವಣ್ಣ ಸರ್ ಅವರು, ಬಾಬು ಅವರು, ರಾಧಾಕೃಷ್ಣ ಸರ್ ಅವರು ಹೇಳಿದ್ದಾರೆ. ಈ ಆಸ್ಪತ್ರೆ ಪ್ರಾರಂಭ ಆದ 15 ದಿನದಲ್ಲಿ ನನ್ನ ತಾಯಿಯನ್ನು ಆ ಆಸ್ಪತ್ರೆಗೆ ಮೊಟ್ಟ ಮೊದಲಿಗೆ ನಾನು ಅಡ್ಮಿಟ್ ಮಾಡಿದ್ದು. 20 ವರ್ಷದ ಹಿಂದೆ ಕ್ರಿಸ್ಟಿಯನ್ ಹಾಸ್ಪಿಟ್ಲಲ್ಲಿ ನಮ್ಮ ತಾಯಿನನ್ನು 10 ದಿನ ಅಲ್ಲಿ ಕರ್ಕೊಂಡು ಹೋಗಿ, ಅಲ್ಲಿಂದ ನಂತರ ಕರ್ಕೊಂಡು ಹೋಗಿ ಈಗ 3 ವರ್ಷದ ಹಿಂದೆ ನನ್ನ ತಾಯಿ 92 ವರ್ಷಕ್ಕೆ ವಿಧಿವಶರಾದರು. ಬಹುಶಃ ಅದಾದಮೇಲೆ ನಾನೆಲ್ಲೂ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರಲಿಲ್ಲ. ಬಹುಶಃ ನಮ್ಮ ಡಾಕ್ಟರ್ ಪ್ರಸನ್ನ ಅವರ ಆತ್ಮೀಯತೆ ಹೆಚ್ಚಾಗಿ ಬೆಳೆದಿದ್ದು ಕರೋನಾ ಸಂದರ್ಭದಲ್ಲಿ. ಜನಗಳು ನಮಗೇನು ಫೋನ್ ಮಾಡ್ತಾ ಇದ್ರು, ನಾನು ಆ ಸಂದರ್ಭದಲ್ಲಿ ಆಹಾರ ಸಚಿವನಾಗಿದೆ, ಡಾಕ್ಟರ್ ನೀವು ಹಾಸ್ಪಿಟ್ಲು ಮುಚ್ಚಕ್ಕಂಥ ಸಂದರ್ಭ ಬಂದಿತ್ತು, ನೀವು ಹಾಸ್ಪಿಟ್ಲ್ ಓಪನ್ ಮಾಡಲೇಬೇಕು, ಈ ಭಾಗದಲ್ಲಿ ಯಾರು ಬರ್ತಾರೆ ಮೊದಲನೇ ಆದ್ಯತೆ ಕರೋನಾಗೆ ಸ್ಪಂದಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ, ಬರೀ ಇದೊಂದು ಹಾಸ್ಪಿಟ್ಲು ಮಾಡಲ್ಲ, ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ, ನನ್ನ ಕ್ಷೇತ್ರದ ಸುತ್ತಮುತ್ತ ಇರ್ತಕ್ಕಂಥ ನಾನು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾನೆ, ಇವತ್ತು ಜನರ ಪ್ರಾಣವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂದಾಗ ಮೊಟ್ಟ ಮೊದಲನೇದಾಗಿ ತೆರೆದಿರ್ತಕ್ಕಂಥ ಕ್ರಿಸ್ಟಿಯನ್ ಹಾಸ್ಪಿಟ್ಲ್ ಅಂತಕ್ಕಂಥದ್ದು ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ. ಮೊದಲನೇ ಇದರಲ್ಲಿ 2 ಬಂದಾಗ ನಾನು ಎಕ್ಸೈಸ್ ಮಿನಿಸ್ಟರ್ ಆಗಿದ್ದೆ. ಆ ದೂರವಾಣಿ ಕರೆಗಳು ಯಾವ ರೀತಿ ಬರ್ತಿದ್ದು ಅಂದರೆ, ನಾನೇ ಒಂದು ಕೋವಿಡ್ ಸೆಂಟರ್ ಅನ್ನು ಮಾಡಿದೆ ನಂದಿನಿ ಬಡಾವಣೆಯಲ್ಲಿ. 350 ಆಕ್ಸಿಜನ್ ಸಿಲಿಂಡರ್ಗಳಿಂದ ಬಾಂಬೆಯಿಂದ ತರಿಸಿದೆ. 120 ಕಾನ್ಸಂಟ್ರೇಟ್ನ ಸರ್ಕಾರದವು 40-50 ಉಳಿದವನ್ನ ದಾನಿಗಳ ಮುಖೇನ ಇದು ಮಾಡಿದೆ. ಡಾಕ್ಟರ್ ಮಣಿಪಾಲಿಂದ ಡಾಕ್ಟರ್ ಸತ್ಯನಾರಾಯಣನ ಕರೆಸಿ ಏನು ಕರೋನಾ ಬಂದರೆ ಯಾವ ರೀತಿ ಔಷಧಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಡಾಕ್ಟರ್ ಪ್ರಸನ್ನ ಅವ್ರನ್ನ, ಇನ್ನೂ ಕೆಲ ನಮ್ಮ ಆತ್ಮೀಯರನ್ನ ಕೇಳಿ ಸುಮಾರು ಒಂದು 20,000 ಪ್ಯಾಕೆಟ್ ಮೆಡಿಸಿನ್ ಅನ್ನ ಮಾಡಿ, ಯಾರಿಗೆ ಕರೋನಾ ಅಂತ ಮೆಸೇಜ್ ಹೋಗೋದಕ್ಕಿಂತ ಮುಂಚೆ ನಾನು ಸೂಚನೆ ಕೊಟ್ಟು ಅವ್ರ ಮನೆಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನ ಪ್ರಸನ್ನ ಅವರ ಜೊತೆನೆ ಸೇರಿ ಮನೆಗೆ ಔಷಧಿಯನ್ನು ಕೊಡ್ತಕ್ಕಂಥದ್ದು ಮಾಡಿದವು. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಾನು ಕೇಳ್ಕೊಂತ ಇದ್ದೆ, ಡಾಕ್ಟರ್ ಪ್ರಸನ್ನ ಅವ್ರನ್ನ, ನಿಮ್ಮಲ್ಲಿ ಇವತ್ತು 2 ಡಿಸ್ಚಾರ್ಜ್ ಆದರೆ ನನಗೊಂದು ಪೇಷಂಟ್ಗೆ ಅನುಕೂಲ ಆಗ್ತಕ್ಕಂಥ ಕುಟುಂಬಕ್ಕೆ ನೀವು ಬೆಡ್ಡನ್ನು ಒದಗಿಸ್ಬೇಕು ಅಂತ ಇದ್ದೆ. ಬರೀ ಒಂದು ಹಾಸ್ಪಿಟ್ಲು ಮಾಡಿಲ್ಲ, ಸುಮಾರು 25 ಹಾಸ್ಪಿಟ್ಲು ನಾನು ಪಟ್ಟಿ ಮಾಡ್ಕೊಂಡಿದ್ದೆ. ನನ್ನ ಕ್ಷೇತ್ರದ ಸುತ್ತಮುತ್ತ ಇರ್ತಕ್ಕಂಥ ಮತ್ತೆ ಸರ್ಕಾರಿ ಹಾಸ್ಪಿಟ್ಲುಗಳಲ್ಲೂ ಅಷ್ಟೇ ಪ್ರತಿನಿತ್ಯ 50 ಜನರನ್ನ ಅಡ್ಮಿಟ್ ಮಾಡ್ತಾ ಇದ್ದೆ.